ಹಾಯ್ ಫ್ರೆಂಡ್ಸ್, ಐ ಆಮ್ ಲಕ್ಷ್ಮಿ. ಜೀವನದಲ್ಲಿ ಮನುಷ್ಯರು ಸಿಗೋದು ತುಂಬ ಸುಲಭ, ಆದರೆ ಮನುಷ್ಯತ್ವ ಇರೋ ಮನುಷ್ಯರು ಸಿಗೋದು ತುಂಬ ಕಷ್ಟ. ವರ್ಷದ ಕೊನೆ ತಿಂಗಳು ಮುಗಿಯೋ ಟೈಮ್ ಬಂದೇ ಬಿಡ್ತು ನೋಡಿ ಫ್ರೆಂಡ್ಸ್. ಅದೇ ರೀತಿ ನಮ್ಮ ಗೌರವ ಬೇರೆಲ್ಲೂ ಇಲ್ಲ, ನಮ್ಮ ನಾಲಿಗೆ ಮೇಲೆ ಇದೆ. ಎಲ್ಲರೊಂದಿಗೆ ಸಂತೋಷದಿಂದ ಮಾತನಾಡೋಣ. ಹಾಗೆ ಇನ್ನೊಂದು ನೆನಪಾಯಿತು ನೋಡಿ ಫ್ರೆಂಡ್ಸ್, ಏನಾದರೂ ಅಚೀವ್ ಮಾಡಬೇಕಂತ ಲಾಸ್ಟ್ ನ್ಯೂ ಇಯರ್ ಪಾರ್ಟಿಯಲ್ಲೇ ಮಾತಾಡ್ಕೊಂಡಿರ್ತೀವಲ್ವಾ, ಈ ಮಾತು ಡ್ರೀಮ್ ಆಗಿರಬೇಕು ಹೊರತು ಹ್ಯಾಬಿಟ್ ಆಗಿರಬಾರ್ದು ಫ್ರೆಂಡ್ಸ್. ಲೈಫಲ್ಲಿ ನೋಡೋದು ತುಂಬ ಇದೆ, ಪ್ರಪಂಚ ತುಂಬ ದೊಡ್ಡದು ಇದೆ. ಅಚೀವ್ ಮಾಡೋಕ್ಕೆ ನಿಮ್ಮ ಮನಸ್ಸಲ್ಲಿ ಒಂದು ಛಲ ಹುಮ್ಮಸ್ಸು ಇರಬೇಕು. ಲೈಫ್ ಈಸ್ ಲೈಕ್ ಎ ಬುಕ್, ಎವ್ರಿ ಇಯರ್ ಈಸ್ ಎ ನ್ಯೂ ಚಾಪ್ಟರ್ ಆಫ್ ಇಟ್. ಅದೇ ರೀತಿ ನಗುವ ಕಂಗಳ ಹಿಂದೆ ಕಣ್ಣೀರು, ಕೋಪಿಸುವ ಕಂಗಳ ಹಿಂದೆ ಪ್ರೀತಿ, ಗೆಲುವಿನ ಕಂಗಳ ಹಿಂದೆ ಪರಿಶ್ರಮ ಇರುತ್ತೆ ಅನ್ನೋದನ್ನು ಮರೆಯದಿರಿ ಫ್ರೆಂಡ್ಸ್. ಇಲ್ಲಿ ಟೀಚರು ನೀವೇ, ಇಲ್ಲಿ ಸ್ಟೂಡೆಂಟು ಕೂಡ ನೀವೇ. ನಮ್ಮ ಜೀವನ ನಮ್ಮ ಕೈಯಲ್ಲಿ ಇದೆ. ಸದ್ಯಕ್ಕೆ 2020 ಮುಗಿದೇ ಹೋಯ್ತು ನೋಡಿ, ಇಟ್ಸ್ ಗಾನ್. 21 ಬಂದೇ ಬಿಡ್ತು ಅಲ್ವಾ. 2020 ಅಂದರೆ ನೆನಪಾಗೋದು ಎಲ್ಲರಿಗೂ ಈ ಹಾಳಾದ ಕರೋನಾ ಟೈಮಲ್ಲಿ ಎಲ್ಲರೂ ಮನೆಯಲ್ಲಿದ್ದು ಬೇಜಾರಾಗಿ ಬಿಟ್ಟಿದ್ದೀರಲ್ವಾ. ನೋಡಿ ಫ್ರೆಂಡ್ಸ್, ಕಳೆದು ಹೋಗಿರೋ ದಿನಗಳನ್ನು ಮತ್ತೆ ನೆನಪನ್ನು ಯೋಚನೆ ಮಾಡಿಕೊಂಡು ಕೂತ್ಕೊಳ್ಳೋದ್ರಲ್ಲಿ ಏನೂ ಪ್ರಯೋಜನವಿಲ್ಲ. ಮುಂದೆ ಆಗೋದರ ಬಗ್ಗೆ ಯೋಚನೆ ಮಾಡೋಣ. ಕಹಿ ನೆನಪುಗಳು ಮರೆಯಾಗಲಿ, ಸಿಹಿ ನೆನಪುಗಳು ಚಿರವಾಗಲಿ. ಹೊಸ ದಿನಗಳಲ್ಲಿ ನೀವು ಕಂಡ ಕನಸು ನನಸಾಗಲಿ. ಆ ದೇವರು ನಿಮ್ಮನ್ನು ಸದಾ ಸಂತೋಷದಿಂದ ಇಂದಿರಲಿ. 2021 ಹ್ಯಾಪಿ ಡೇಸ್ ಬರಲಿ ಎಲ್ಲರೂ ಲೈಫಲ್ಲಿ. ಹಳೆ ಕರೋನಾ ದಿನಗಳನ್ನು ಮರೆತು ಖುಷಿಯಾಗಿರೋಣ ಈ ವರ್ಷದಲ್ಲಿ. ಜೀವನದಲ್ಲಿ ಪ್ರೀತಿ ಮತ್ತು ನಂಬಿಕೆ ಯಾವತ್ತೂ ಕಳೆದುಕೊಳ್ಳಬೇಡಿ. ಬೇಜಾರು ಮಾಡಿರೋ ಫ್ರೆಂಡ್ಸ್ಗೊಂದು ಸಾರಿ ಕೇಳಿ, ಖುಷಿಯಾಗಿಟ್ಟಿರೋ ಫ್ರೆಂಡ್ಸ್ಗೊಂದು ಥ್ಯಾಂಕ್ಸ್ ಹೇಳಿ. ಗೆಟ್ಸ್ ರೆಡಿ ಫಾರ್ ದ ನ್ಯೂ ಚಾಪ್ಟರ್ ಆಫ್ ಯುವರ್ ಲೈಫ್. ವಿಶಿಂಗ್ ಯು ಹ್ಯಾಪಿ ನ್ಯೂ ಇಯರ್ ಟು ಆಲ್ 2021. Thank you. Once again wish you happy new year to all. Thank you.